श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविंदाय नमो नमः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 24ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ತತಃ ಪಾರ್ಥೇನ ಸಹಿತಃ ಪಾಂಡವಾನ್ ಕೇಶವೋ ಯಯೋ ದುರ್ಯೋಧನೋ ಯಯೋ ರಾಮಂ ಸಭಯಾತ್ ಕೇಶವಸ್ಯ ಚ ನ ಸಾಹಾಯ್ಯಂ ಕರೋಮೀತಿ ಪ್ರಾಹ ತತ್ಸ್ನೇಹವಾನ್ ಅಪಿ. ಪರಮಾತ್ಮ ಅರ್ಜುನನಿಗೆ ಸಹಾಯ ಮಾಡ್ತೇನೆ ಅಂತ ಪಾಂಡವರ ಜೊತೆಗೆ ಬರ್ತಾನೆ. ಆಗ ದುರ್ಯೋಧನ ಬಲರಾಮನ ಹತ್ರ ಹೋಗ್ತಾನೆ. ಬಲರಾಮನ ಹತ್ರ ಹೋಗಿ ಈಗಾಗಲೇ ಕೃಷ್ಣನಿಂದ 10 ಲಕ್ಷ ಸೈನ್ಯ ಅದನ್ನ ಪಡ್ಕೊಂಡಿದ್ದಾನೆ ದುರ್ಯೋಧನ. ಆದರೂ ಕೂಡ ಬಲರಾಮನ ಒಂದು ಸಹಾಯವನ್ನ ಪಡೆಯೋಣ ಹಾಗೆ ಅಂತ ಬಲರಾಮನ ಹತ್ರ ಪ್ರಾರ್ಥನೆ ಮಾಡ್ತಾನೆ, ನಮ್ಮ ಜೊತೆಗೆ ಕೌರವರ ಜೊತೆಗೆ ಸೇರಿ ಯುದ್ಧವನ್ನು ಮಾಡು ಹಾಗೆ ಅಂತ. ನ ಸಾಹಾಯ್ಯಂ ಕರೋಮೀತಿ ಪ್ರಾಹ ತತ್ಸ್ನೇಹವಾನಪಿ. ಯದ್ಯಪಿ ಬಲರಾಮನಿಗೆ ದುರ್ಯೋಧನ ಅಂದರೆ ಭಾರಿ ಸ್ನೇಹ, ಆದರೂ ಕೂಡ ಕೃಷ್ಣನ ಒಂದು ಭಯದಿಂದ ನ ಕರೋಮಿ, ನಿನಗೆ ನಾನು ಸಹಕಾರ ಮಾಡೋದಿಲ್ಲ ಹಾಗೆ ಅಂತ ದುರ್ಯೋಧನ ಬಲರಾಮ ಹೇಳ್ತಾ ಇದ್ದಾನೆ. ಅದಕ್ಕೆ ಒಂದು ಕಾರಣವನ್ನು ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ. ಯಾಕೆ ಬಲರಾಮನಿಗೆ ಕೃಷ್ಣನ ಕಂಡ್ರೆ ಭಯ, ದುರ್ಯೋಧನನಿಗೆ ಸಹಾಯ ಮಾಡಿದರೆ ಕೃಷ್ಣನಿಂದ ಭಯ ಇದೆ ಅಂತ ಯಾಕೆ ಬಲರಾಮನಿಗೆ ಅನಿಸ್ತು ಹಾಗೆ ಅಂತ ಅದಕ್ಕೊಂದು ಇನ್ಸಿಡೆಂಟ್ ಅನ್ನು ಹೇಳ್ತಾ ಇದ್ದಾರೆ. ಉಪಪ್ಲಾವ್ಯೆ ಸಭಾಯಾಂ ಹಿ ತತ್ಪಕ್ಷೀಯಂ ವಚೋಬ್ರುವನ್ ನಿರಾಕೃತ ಸಾತ್ಯಕಿನ ಸಮಕ್ಷಂ ಕೇಶವಸ್ಯ ಚ. ಒಂದು ಸಮಯ ಉಪಪ್ಲಾವ್ಯ ನಗರದಲ್ಲಿ ಸಭೆಯಲ್ಲಿ ಬಲರಾಮ ದೇವರು ದುರ್ಯೋಧನನ ಪಕ್ಷ ವಹಿಸಿ ಮಾತನಾಡಿದರಂತೆ. ದುರ್ಯೋಧನನ ಪಕ್ಷ ವಹಿಸಿ ಮಾತನಾಡಿದರು. ಆಗ ಯಾದವರಲ್ಲಿ ಒಬ್ಬ ಸಾತ್ಯಕಿ ಹಾಗೆ ಅಂತ ಅವನು ಬೈತಾನೆ ಬಲರಾಮನನ್ನು. ಬಲರಾಮನನ್ನ ಬೈದಾಗಲೂ ಕೂಡ ಕೃಷ್ಣ ಏನ್ ಮಾಡ್ಲಿಲ್ಲ, ಕೃಷ್ಣನ ಎದುರುಗಡೆ ಬಲರಾಮನನ್ನ ಬೈತಾನೆ ಸಾತ್ಯಕಿ. ಆದರೂ ಕೂಡ ಕೃಷ್ಣ ಏನ್ ಅಂದಿಲ್ಲ. ಅಂದ್ರೆ ಏನರ್ಥ, ಕೃಷ್ಣ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡಿದ್ದಾನೆ. ಸಾತ್ಯಕಿ ಬೈದದ್ದು ಸರಿ, ದುರ್ಯೋಧನನ ಪಕ್ಷವನ್ನ, ಅಧರ್ಮದ ಪಕ್ಷವನ್ನ ಎಂದಿಗೂ ನಾವು ಸಪೋರ್ಟ್ ಮಾಡಬಾರದು ಹಾಗೆಂಬ ಒಂದು ವಿಚಾರ, ಅದರಿಂದ ನನಗೆ ಸಹಾಯ ಮಾಡೋದಿಲ್ಲ ಅಂತ ಬಲರಾಮ ದೇವರು ಹೇಳ್ಬಿಟ್ರು. ಕೃಷ್ಣನನ್ನು ಮೀರಿ ಮಾಡಬಾರದು ಎಂಬ ಒಂದು ಪಾಠವನ್ನು ಕೂಡ ನಮಗೆ ಬಲರಾಮ ದೇವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತಥೋ ದುರ್ಯೋಧನಂ ನಾಯಾತ್ ಸಚ ಹಾರ್ದಿಕ್ಯ ಸಂಯುತಃ ಜಗಾಮ ಹಸ್ತಿನಪುರಂ ಅಕ್ಷೋಹಿಣ್ಯೋ ದಶಾಭವನ್ ಏಕಾಚ ಧಾರ್ತರಾಷ್ಟ್ರಸ್ಯ ನಾನಾದೇಶೇ ನೃಪೇರ್ಯುತಾಃ. ತದನಂತರ ಬಿಟ್ಟು ಬಲರಾಮನನ್ನ ಕೇಳಲಿಲ್ಲ, ಬಲವಂತ ಮಾಡಲಿಲ್ಲ. ದುರ್ಯೋಧನ ಕೂಡ ಹೊಟ್ಟೋಗ್ತಾನೆ. ಹೋಗಿ ಸೈನ್ಯವನ್ನೆಲ್ಲ ಕಲೆಕ್ಟ್ ಮಾಡಿ ಒಟ್ಟು ಅನೇಕ ರಾಜರ ಹತ್ರ ಭೇಟಿ ಮಾಡಿ ದುರ್ಯೋಧನ 11 ಅಕ್ಷೋಹಿಣಿ ಸೈನ್ಯವನ್ನ ಸಂಗ್ರಹ ಮಾಡ್ತಾನೆ. ಪಾಂಡವರದ್ದು 7 ಅಕ್ಷೋಹಿಣಿ ಸೈನ್ಯ, ಒಟ್ಟು 18 ಅಕ್ಷೋಹಿಣಿ ಸೈನ್ಯ ಎರಡು ಸೇರಿ. ಸಪ್ತಪಾಂಡು ಸುತಾನಾಂಚ ಮತ್ಸ್ಯ ಧ್ರುವ ಕೇಕಯೈಃ ದೃಷ್ಟಕೇತು ಜರಾಸಂಧ ಸುತ ಕಾಶಿ ನೃಪೈರ್ಯುತಾಃ. ಪಾಂಡವರ ಕಡೆ ಯಾರಿದ್ರು ಹಾಗೆ ಅಂತ ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ಸ್ಯ ದೇಶ ಅಂದ್ರೆ ವಿರಾಟ ದೇಶದವರು, ದ್ರುಪದ ದೇಶದವರು, ಕೇಕೆಯ ದೇಶದವರು, ದೃಷ್ಟಕೇತು ಜರಾಸಂಧನ ಮಗ ಮತ್ತು ಕಾಶಿ ರಾಜ ಇವರೆಲ್ಲ ಬಂದರು. ಮತ್ತು ಪುರುಜಿತ್ ಕುಂತಿಭೋಜಶ್ಚ ಚೇಕಿತಾನಶ್ಚ ಸಾತ್ಯಕಿ ಪಾಂಡವಾನ್ ಸೇನೆಯಾ ಯುಕ್ತಾಃ ಸಮೀಯೋರ್ ದೇವಪಕ್ಷಿಣಃ. ಪುರುಜಿತ್, ಕುಂತಿಭೋಜ, ಚೇಕಿತಾನ, ಸಾತ್ಯಕಿ ಇವರೆಲ್ಲ ಪಾಂಡವರ ಕಡೆಯನ್ನು ವಹಿಸಿದ್ರು ಅಂತ. ಸಮೀಯು ದೇವಪಕ್ಷಿಣ, ದೇವತೆಗಳ ಪಕ್ಷ. ಎಂದಿಗೂ ಕೃಷ್ಣನಿಗೆ, ಕೃಷ್ಣನ ಭಕ್ತರಿಗೆ ನಮ್ಮ ಸಪೋರ್ಟ್ ಇರಬೇಕು ಅಂತ. ಇನ್ನು
ವಿಂದಾನು ವಿಂದವಾವಂತ್ಯೌ ಜಯತ್ಸೇನೋ ಅನ್ಯಕೈಕಯಾಃ ಕ್ಷೇಮಧೂರ್ತಿರ್ದಂಡಧಾರಃ ಕಲಿಂಗೋ ಅಂಬಷ್ಟ ಏವ ಚ ಶ್ರುತಾಯುರಚ್ಯುತಾಯುಶ್ಚ ಬೃಹದ್ಬಲ ಸುದಕ್ಷಿಣೌ ಶ್ರುತಾಯುಧಃ ಸೈಂಧವಶ್ಚ ರಾಕ್ಷಸೋ ಅಲಂಬಸಸ್ತಥಾ ಅಲಾಯುಧೋ ಅಲಂಬಲಶ್ಚ ದೈತ್ಯ ದುರ್ಯೋಧನಂ ಯಯುಃ. ದುರ್ಯೋಧನನ ಕಡೆ ಯಾರಿದ್ದರು ಅಂತ ಅದೊಂದು ಲಿಸ್ಟ್ ಕೊಡ್ತಾರೆ. ವಿಂದ ಮೊದಲಾದ ದೈತ್ಯರು, ವಿಂದ, ಅನುವಿಂದ, ಅವಂತ್ಯವು ಅವಂತಿ ದೇಶದವರು, ಜಯತ್ಸೇನ ಇನ್ನು ಉಳಿದ ಕೈಕೇಯ ದೇಶದವರು, ಕ್ಷೇಮಧೂರ್ತಿ, ದಂಡಧಾರ, ಕಲಿಂಗ, ಅಂಬಷ್ಟ, ಶ್ರುತಾಯು, ಅಚ್ಯುತಾಯು, ಬೃಹದ್ಬಲ, ಸುದಕ್ಷಿಣ, ಶ್ರುತಾಯುಧ, ಸೈಂಧವ, ಅಲಂಬಸ ಎನ್ನುವ ರಾಕ್ಷಸ, ಅಲಾಯುಧ, ಅಲಂಬಲ ಇವರೇ ಮೊದಲಾದವರು. ಅವರೆಲ್ಲ ದೈತ್ಯ ಸ್ವರೂಪದವರು. ದೈತ್ಯಾ ದುರ್ಯೋಧನಂ ಯಯುಹು. ಹಾಗೆ ಗತ್ವಾ ದುರ್ಯೋಧನಾಹೂತೋ ಭಗದತ್ತೋಪಿ ತಂ ಯಯೌ. ಭಗದತ್ತ ಅವನು ದುರ್ಯೋಧನ ಹೋಗಿ ಅವನನ್ನು ಕೂಡ ಕರೀತಾನೆ, ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡು ಹಾಗೆ ಅಂತ. ಅವನು ಕೂಡ ಒಪ್ಕೋತಾನೆ. ಯದ್ಯಪಿ ದೇವತಾ ಸ್ವರೂಪ ಅವನು ಆದರೂ ಕೂಡ ಒಪ್ಕೋತಾನೆ. ಅಷ್ಟು ಮಾತ್ರ ಅಲ್ಲ, ಸಪುತ್ರ ಪೌತ್ರೋ ಬಾಹ್ಲೀಕೋ ಭೀಷ್ಮ ದ್ರೋಣ ಕೃಪಾ ಅಪಿ ಪ್ರೀತ್ಯರ್ಥಂ ಧೃತರಾಷ್ಟ್ರಸ್ಯ ಬಭೂವುಸ್ ತತ್ಸುತಾನುಗಾಹ. ಆ ಭಗದತ್ತ ಅವನ ಮಗ ಮೊಮ್ಮಗ ಸಮೇತವಾಗಿ ಯುದ್ಧಕ್ಕೆ ಬರ್ತಾನೆ. ಇನ್ನು ಬಾಹ್ಲೀಕ, ಭೀಷ್ಮ, ದ್ರೋಣ, ಕೃಪ ಅವರೆಲ್ಲರೂ ಕೂಡ ಧೃತರಾಷ್ಟ್ರನ ಕಡೆ ಯುದ್ಧಕ್ಕೆ ಅಂದರೆ ಕೌರವರ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಯಾಕೆ? ಧೃತರಾಷ್ಟ್ರಸ್ಯ ಪ್ರೀತ್ಯರ್ಥಂ, ಧೃತರಾಷ್ಟ್ರನ ಪ್ರೀತಿಗಾಗಿ ಅವರೆಲ್ಲ ಕೌರವರ ಕಡೆ ಯುದ್ಧ ಮಾಡಿದರು. ತತ್ಸುತಾನುಗಾಹ, ಅವರ ಮಕ್ಕಳು ಕೂಡ. ಅಂದರೆ ಧೃತರಾಷ್ಟ್ರನ ಮಕ್ಕಳನ್ನು ಅನುಸರಿಸಿದವರಾಗಿ, ದುರ್ಯೋಧನಾದಿಗಳನ್ನು ಅನುಸರಿಸಿದವರಾಗಿ ಅವರೆಲ್ಲ ಯುದ್ಧ ಮಾಡಿದರು ಅಂತ ಒಟ್ಟು. ಪಾಂಡವಶ್ಚ ವೀರಸೇನಾಖ್ಯಃ ಪಾಂಡವಾನೇವ ಸಂಶ್ರಿತಃ ಶಲ್ಯಂ ಚ ಪಾಂಡವಾನೇವ ಯಾಂತಂ ಜ್ಞಾತ್ವಾ ಸುಯೋಧನಃ ಸುಸಭಾ ಕಾರಯಾಮಾಸ ಸರ್ವಭೋಗ ಸಮನ್ವಿತಾಃ. ಇನ್ನು ಪಾಂಡ್ಯ ದೇಶದ ಅಧಿಪತಿ, ಈ ತಮಿಳುನಾಡು ಕಡೆ ಬರ್ತದೆ ಪಾಂಡ್ಯ ದೇಶ ಅಂತ. ಪಾಂಡ್ಯ ದೇಶ ಅಧಿಪತಿ ವೀರಸೇನ ಅಂತ. ಅವನು ಪಾಂಡವಾನೇವ ಸಂಶ್ರಿತ, ಪಾಂಡವರನ್ನೇ ಆಶ್ರಯಿಸಿ ಇದ್ದವ. ಇನ್ನು ಶಲ್ಯಂಚ ಪಾಂಡವಾನ್ ಪ್ರತ್ಯೇವ ಅಂತ. ಶಲ್ಯ ಅಂತ ಅವನೊಂದು ರಾಜ, ಅವನು ಕೂಡ ಪಾಂಡವರ ಜೊತೆಗೆ ಸಹಾಯ ಮಾಡಬೇಕು, ಪಾಂಡವರಿಗೆ ಸಪೋರ್ಟ್ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ಅವನು ಬರ್ತಾ ಇರೋದು ಗೊತ್ತಾಯಿತು ದುರ್ಯೋಧನನಿಗೆ. ಜ್ಞಾತ್ವಾ ಸರ್ವಭೋಗ ಸಮನ್ವಿತಾಹ ಸುಸಭಾಹ, ಸರ್ವಭೋಗ ಎಲ್ಲಾ ಭೋಗಗಳಿಂದ ಕೂಡಿದ ಒಂದು ಸಭೆಯನ್ನ ನಿರ್ಮಾಣ ಮಾಡಿ ಅದರಲ್ಲಿ ಆ ಶಲ್ಯರಾಜನಿಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಯಾತ್ರಾ ಸಮಯದಲ್ಲಿ ಬರುವಾಗ ದಾರಿ ಉದ್ದಕ್ಕೆ ಊಟದ ವ್ಯವಸ್ಥೆ, ಪಾನೀಯದ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಮಾಡಿ ಎಲ್ಲಾ ಭೋಗಗಳನ್ನು ಕೂಡ ಕೊಟ್ಟು ಅವರನ್ನ ಸಂತೋಷಪಡಿಸ್ತಾನೆ. ಅವನೇನ್ ತಿಳ್ಕೊತಾನೆ, ಇದೆಲ್ಲ ಯುಧಿಷ್ಠಿರನೇ ಮಾಡಿದ್ದು ಹಾಗೆ ಅಂತ ಹೇಳಿ ಯಾರು ಈ ವ್ಯವಸ್ಥೆಯನ್ನು ಮಾಡಿದಾರೋ ಅವರಿಗೆ ನನ್ನ ಸಪೋರ್ಟ್ ಅನ್ನು ಮಾಡ್ತೀನಿ ಅಂತ ಹೇಳಿದಾಗ ಕೊನೆಯಲ್ಲಿ ಗೊತ್ತಾಯಿತು ಇದೆಲ್ಲ ಮಾಡಿದ್ದು ದುರ್ಯೋಧನ ಅಂತ. ಅದರಿಂದ ಅನಿವಾರ್ಯವಾಗಿ ಶಲ್ಯ ಅವನ ಕಡೆಗೆ ಹೋಗಬೇಕಾಗಿತ್ತು, ಕೌರವರ ಕಡೆ ಹೋಗಬೇಕಾಗಿತ್ತು ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀ ಹರೇನು.